ನಿಧಿಯವರೇ, ಬಹಳ ಆಸಕ್ತಿಯಿಂದ ಈ ಗಿಡದ ಬಗ್ಗೆ ಕೇಳಿದ್ರಿ ನೀವು. ಹೌದು. ಇದು ಆರೋಗ್ಯನ ಬೇಕು ಅಂತ ಹೇಳೋರಿಗೆ ಅವರಿಗೊಂದು ನಿಧಿ ಇದು. ಅಂದರೆ ಪ್ರಪಂಚದಲ್ಲೇ ಇದನ್ನು ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣು ಅಂತ ಗುರುತಿಸಿದ್ದಾರೆ. ಇದರ ವಿಶೇಷ, ಒಂದು ಗಣ್ಣಲ್ಲಿ ಎಲೆ ಬಂದರೆ ಒಂದರಲ್ಲಿ ಹೂವು, ಒಂದರಲ್ಲಿ ಎಲೆ, ಒಂದರಲ್ಲಿ ಹೂವು, ಅಂದರೆ ವರ್ಷ ಇಡೀ ಫಸಲು ಕೊಡುವಂಥ ಗಿಡ. ನೀವು ಎಲ್ಲವೂ ಪ್ರಕೃತಿಯಲ್ಲಿ ಹೂವಾದ್ಮೇಲೆ ಕಾಯಿ ನೋಡಿದ್ರೆ, ಇದು ಕಾಯಿ ದೊಡ್ಡ ಆಗೋವರೆಗೂ ತಲೆ ಮೇಲೆ ಈ ಥರ ಹೂಗಳು ಅರಳ್ತಾ ಇರೋದನ್ನು ನೋಡ್ಬೋದು. ಅಂದರೆ ವೈಜ್ಞಾನಿಕವಾದ ಕಾರಣ ಬೇರೆಯೇ ಇದೆ, ಆದರೂ ಒಂದು ವಿಶೇಷವಾದ ಗಿಡ. ಇದಕ್ಕೆ ಸುಶ್ರುತ ಸಂಹಿತೆ, ಚರಕ ಸಂಹಿತೆಯಲ್ಲಿ ಇದಕ್ಕೆ ಆಯಸ್ಸನ್ನು ವೃದ್ಧಿಸುವಂಥದ್ದು ಅಂತ ಹೇಳಿ ಗುರುತಿಸಿದ್ದಾರೆ. ಬಟ್ ಎಲ್ಲ ರೀತಿಯ ಸಂಶೋಧನೆ ಎಲ್ಲ ಆಗಿರೋದು ಬೇರೆ ಬೇರೆ ದೇಶದಲ್ಲಿ. ಎಷ್ಟು ಸಂಶೋಧನೆ ಆಗಿದೆ ಅಂದರೆ, ಇವತ್ತೇನಾದರೂ ಒಂದು ವಿಷಯದ ಬಗ್ಗೆ ಅತಿ ಹೆಚ್ಚು ಸಂಶೋಧನೆ ನಡೆದಿದ್ದರೆ ಅದು ಈ ನೋನಿ ಬಗ್ಗೆ. ನೀವು ಇದರಿಂದನೇ ಅಲ್ವಾ ಅಮೃತ್ ನೋನಿ ಅಂತ? ಹೌದೌದು, ಇದ್ರಲ್ಲಿ ನಾವು ಅಮೃತ್ ನೋನಿನ ಪ್ರಾಡಕ್ಟು ಮಾಡ್ತಾ ಇದ್ದೀವಿ. ನಮ್ಮ ಜಾಗದಲ್ಲದೆ ಅಕ್ಕಪಕ್ಕ ರೈತರಲ್ಲಿ ಸುಮಾರು ಒಂದು 25 ಎಕರೆಯಲ್ಲಿ ಇದರದ್ದೇ ತೋಟ ಆಗಿದೆ ಶಿವಮೊಗ್ಗದಲ್ಲಿ. ಇದರ ವಿಶೇಷ ಏನಂತ ಹೇಳಿದ್ರೆ, ನೀವು ಯಾವುದೇ ಸೊಪ್ಪು, ಹಣ್ಣು, ತರಕಾರಿ ಈ ರೀತಿಯ ಬಳಕೆ ಮಾಡೋದು, ಅದರಲ್ಲಿ ಪೋಷಕಾಂಶ ಇದೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಮನುಷ್ಯ ಆರೋಗ್ಯದಲ್ಲಿ ಇರಬೇಕಾದ್ರೆ ವಯಸ್ಸಿಗೆ ಸರಿಯಾಗಿ ಸುಮಾರು 192 ಪೋಷಕಾಂಶದ ಅವಶ್ಯಕತೆ ಇದೆಯಂತೆ. ಅದರಲ್ಲಿ 164 ಪೋಷಕಾಂಶ ಇರುವ ಪ್ರಪಂಚದ ಒಂದೇ ಒಂದು ಹಣ್ಣು ನಿಧಿಯವರಿದು. ಹಾಗಾಗಿ ಇದನ್ನು ಅಷ್ಟು ವಿಜ್ಞಾನಿಗಳು ಭಾಳ ಆಸಕ್ತಿಯಿಂದ ಇದನ್ನು ಗುರುತಿಸಿದ್ದಾರೆ. ಎಷ್ಟು ರಿಸರ್ಚ್ ಆಗಿದೆ ಅಂದರೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಶೋಧನೆ ಆಗಿದ್ದರೆ ಅದು ನೋನಿ ಬಗ್ಗೆ. 650 PhDಗಳಾಗಿದೆ. ಸುಮಾರು 10,000ಕ್ಕೂ ಹೆಚ್ಚು ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳಲ್ಲಿ ಇದರ ರಿಸರ್ಚ್ ನಡೀತಾ ಇದೆ. ಇದು ನಮ್ಮ ಜೀವಕೋಶಕ್ಕೆ ಒಂದು ಬೇಕಾಗಿರುವ ಅದ್ಭುತವಾದ ಒಂದು ಪೋಷಕಾಂಶ. ಹಾಗಾಗಿ ಮಕ್ಕಳಿಂದ ದೊಡ್ಡವರಿಗೆ ಯಾರಿಗೆ ಕೊಟ್ಟರು ಕೂಡ ಅವ್ರ ಆರೋಗ್ಯ ಸುಧಾರಣೆ ಆಗುತ್ತೆ. ಅಂದರೆ ಈಗ BP ಹೆಚ್ಚಿದ್ರೆ ಕಡಿಮೆ ಆಗುತ್ತೆ, ಕಡಿಮೆ ಇದ್ದರೆ ನಾರ್ಮಲ್ ಆಗುತ್ತೆ. ಶುಗರ್ ಲೆವೆಲ್ ಇದ್ದರೆ ಅದು ನಾರ್ಮಲಿ ಬರುತ್ತೆ. ದಪ್ಪ ಇದ್ದರೆ ತೆಳ್ಳಗಾಗ್ತಾರೆ, ತೆಳ್ಳಗಿದ್ರೆ ದಪ್ಪ ಆಗುತ್ತೆ. ಮಕ್ಕಳಿಗೆ ಕೊಟ್ಟರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಹೀಗೆ ದೇಹಕ್ಕೆ ದೇಹ ಹೇಗಿರಬೇಕೋ ಹಾಗೆ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಇರ್ಬೋದು, HIV ಇರ್ಬೋದು, ಈ ಥರ ಔಷಧಿ ಒಂದು ವಿಭಾಗಕ್ಕೆ ಪವಾಡ ಅನ್ನೋ ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಇದನ್ನು ಯುರೋಪ್ ಒಕ್ಕೂಟದವರು ನಾವಲ್ ಫುಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. US ಅಲ್ಲಿ ಸೇಲ್ ಆಗ್ತಾ ಇರೋ ನ್ಯೂಟ್ರಾಸಿಟಿಕಲ್ ಪ್ರಾಡಕ್ಟಲ್ಲಿ ಅತಿ ಹೆಚ್ಚಿನ ಸೇಲ್ ಆಗ್ತಾ ಇರೋದೇ ಈ ನೋನಿ ಮೊದಲನೇ ಸ್ಥಾನದಲ್ಲಿದೆ. ಪ್ರಪಂಚದ 10 ಅದ್ಭುತ ಹಣ್ಣುಗಳ ಪೈಕಿ ನೋನಿ ಒಂದಂತ ಗುರುತಿಸಿದ್ದಾರೆ. ನಮ್ಮಲ್ಲಿ ಅಬ್ದುಲ್ ಕಲಾಂಜಿ ಅವರು ರಾಷ್ಟ್ರಪತಿ ಆದಾಗ ಇದ್ರ ಬಗ್ಗೆ ಹೇಳಿದ್ರು, ಎಲ್ಲ ಚಾನಲಲ್ಲಿ ಬಂದಿತ್ತು. ಭಾರತದ ನೋನಿಗೊಂದು ಉಜ್ವಲವಾದ ಭವಿಷ್ಯ ಇದೆ, ಎಲ್ಲ ಬೆಳೆಸಿ ಅಂತ ಒಂದು ಕರೆ ಕೊಟ್ಟಿದ್ರು. ಅದು ಬಿಟ್ಟರೆ ನಮ್ಮಲ್ಲಿ ಭಾಳಷ್ಟು ರಿಸರ್ಚ್ಗಳಾಗಿಲ್ಲ. ಈಗ ನಾವು ಸ್ವಲ್ಪ ಪ್ರಯತ್ನ ಪಟ್ಟು GKVK ಯೂನಿವರ್ಸಿಟಿಯಲ್ಲಿ ಈಗ ಎಲ್ಲ ಸಂಶೋಧನೆಗಳೆಲ್ಲ ಕೆಲವು ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಕ್ಷಯ್ ಅವರೇ, ನೀವು ವ್ಯಾಲ್ಯೂ ಪ್ರಾಡಕ್ಟ್ಸ್ ಅನ್ನೋ ಕಂಪನಿಯನ್ನು ನಡೆಸ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ನೀವು ಮನೆ ಗೃಹಿಣಿಯಾಗಿದ್ದು ಮಹಿಳೋದ್ಯಮ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದೆ. ಇದು ಮನೆಯಲ್ಲೇ ಪ್ರಾರಂಭ ಮಾಡಿದ ಸಂಸ್ಥೆ ಇವತ್ತು ಹಲವಾರು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಂತಾಗಿದೆ. ಹೇಗೆ ಈ ಕಲ್ಪನೆ ಬಂತು ನಿಮಗೆ? ಹೇಗೆ ಇದನ್ನು ಪ್ರಾರಂಭ ಮಾಡಿದ್ರಿ? ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ಇದನ್ನು ನಾವು ಒಂದು ಸಂಸ್ಥೆ ಬೆಳೆಸಬೇಕು, 4 ಜನರಿಗೆ ಉಪಯೋಗ ಆಗಬೇಕು ಅಂಥೇಳಿ ನಮಗೇನೂ ಯೋಚನೆ ಇರಲಿಲ್ಲ. ಫಸ್ಟು ನಮ್ಮ ಮನೆಯವರಿಗೆ ತುಂಬ ಆರ್ಥರೈಟಿಸ್ ಇತ್ತು. ನಾವು ಎಷ್ಟೋ ಒಂದು 100 ಆಸ್ಪತ್ರೆಗಳು, ಔಷಧಿಗಳು ಎಲ್ಲ ಮುಗಿದ್ರೂ ಏನೂ ಕಡಿಮೆ ಆಗಲಿಲ್ಲ. ಇದೊಂದು ಮತ್ತೆ ಅಷ್ಟೊತ್ತಿಗೆ ನಮಗೆ ಯಾರೋ ಹೀಗೆ ಪರಿಚಯದವ್ರು ಹೇಳಿದ್ರು, ಇದು ಸಮುದ್ರದ ಕಾಡಿನಲ್ಲಿ ನೋನಿ ಹಣ್ಣು ಅಂತ ಇರುತ್ತೆ, ಇದರ ಜ್ಯೂಸ್ ಇದೆ ಮಾರ್ಕೆಟ್ನಲ್ಲಿ, ಇದನ್ನು ನೀವು ಉಪಯೋಗಿಸಿ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಆಗ ನಾವು ಅದನ್ನು ನೋಡೋ ಹೊತ್ತಿಗೆ ಮಾರ್ಕೆಟ್ನಲ್ಲಿ ಅದ್ರ ಬೆಲೆನೇ ತುಂಬ ಜಾಸ್ತಿ ಆಗಿತ್ತು. 2-2.5 ಸಾವಿರ ಲೀಟ್ರಿಗೆ ಈ ಥರ ಇತ್ತು. ಆಗ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ಆಗಲೇ ನಾವು ಎಷ್ಟೋ ಆಸ್ಪತ್ರೆಗೆ ಖರ್ಚು ಮಾಡಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಇದೊಂದು ಇಷ್ಟೊಂದು ಇದು ಖರ್ಚು ಮಾಡಿ ಹೇಗೆ ತಗೊಂಡ್ರೆ ಇದು ಉಪಯೋಗ ಆಗುತ್ತೋ ಇಲ್ವೋ ಅಂಥೇಳಿ ನಾವು ಅಂದ್ಕೊಂಡು ಇನ್ನೇನು ಮಾಡೋದು ಅನ್ನೋ ಪರಿಸ್ಥಿತಿನಲ್ಲಿ ನಾವೇ ಮಾಡೋಣ ಅಂತ ಒಂದು ಯೋಚನೆ ಬಂತು. ಆ ಹಣ್ಣನ್ನು ತರಿಸ್ಕೊಂಡಾಗ ಆಗಲೇ ನಮಗೆ ಗೊತ್ತಾಗಿದ್ದು, ಬೇರೆ ಹಣ್ಣಿನ ಥರ ಇದು ಜ್ಯೂಸ್ ಮಾಡಿ ಕುಡಿಯೋದಕ್ಕಾಗಲ್ಲ, ತುಂಬ ಕೆಟ್ಟ ಸ್ಮೆಲ್ಲು, ಕೆಟ್ಟ ರುಚಿ ಇರೋದ್ರಿಂದ ಅದನ್ನು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಯಾವುದೂ ಹಾಗೆ ತಿನ್ಲಿಕ್ಕೆ ಬರಲ್ಲ ಅಂತ ಆಗ ನಮ್ಗೆ ಗೊತ್ತಾಯಿತು. ಈಗ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರ ಕಾಲೇಜ್ ಸಹಪಾಠಿನೂ ಆಗಿದ್ದರು,
ಕೊಪ್ಪದಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಇವತ್ತು ಇದು ಆಯುರ್ವೇದ ಸಂಸ್ಥೆ ಪ್ರಿನ್ಸಿಪಾಲ್ರಾಗಿದ್ದಾರೆ. ಅವರು ಅಲ್ಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನಮ್ಮ ಮನೆಯವರನ್ನು ಒಂದು 15 ದಿನ ಅಡ್ಮಿಟ್ ಮಾಡಿಕೊಂಡ್ರು. ಹಾಗೆ ಅದನ್ನು ಹೇಗೆ ಆಯುರ್ವೇದ ಪದ್ಧತಿಯಲ್ಲಿ ತಯಾರು ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಅವರು ಎಲ್ಲ ಕ್ಲೀನಾಗಿ ಹೇಳಿಕೊಟ್ರು. ಹಾಗೆ ನಾವು ಅದನ್ನು ಈಗ ಒಂದು ಜನಗಳು ಕುಡಿಬೇಕು ಅಂದರೆ ಟೇಸ್ಟು ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಅವರಿಗೆ ರಿಸಲ್ಟೂ ಬರಬೇಕು. ಆ ಥರ ಅದನ್ನು ನಾವು ಮತ್ತೆ ಹಲವಾರು ತಜ್ಞರು, ಸೈಂಟಿಸ್ಟು ಎಲ್ಲರನ್ನು ನಾವು ಸಲಹೆಗೆ ತಗೊಂಡು ಈಗ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ. ಈಗ ಒಂದು 2 ವರ್ಷದಿಂದ ತುಂಬ ಚೆನ್ನಾಗಿ ನಾವು 2009ನೇ ಇಸ್ವಿನಲ್ಲಿ ತೋಟದಲ್ಲಿ ರೈತರು ಬಿಟ್ಬಿಟ್ಟು ಇಲ್ಲಿಗೆ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ವಿ. ಇಲ್ಲಿ ಬಂದು ಕಾನೂನು ಅಡ್ಡ ಬಂತಂಥೇಳಿ ಮತ್ತೆಲ್ಲ ಲೈಸೆನ್ಸು ಎಲ್ಲ ತಗೊಂಡ್ವಿ. ಇವತ್ತು ನಮ್ಮ ಕಂಪ್ನಿಗೆ GMP ಸರ್ಟಿಫಿಕೇಟ್ ಆಗಿದೆ. ಒಂದು ಆಯುರ್ವೇದ ಪದ್ಧತಿಯಲ್ಲಿ ನಮ್ಮದು ಒಂದು ಕಂಪ್ಲೀಟ್ ಫುಡ್ ಏನಂತಾರೆ ಆ ಥರ ಇದರಲ್ಲಿ ಒಂದು 164ಕ್ಕೂ ಹೆಚ್ಚು ಪೋಷಕಾಂಶ ಇರೋದ್ರಿಂದ ನೀವು ಯಾವುದೇ ನೋವು ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು, ಆರ್ಥರೈಟಿಸು, ತುಂಬ ಜನ ಡಾಕ್ಟ್ರು ಕೂಡ ಇವತ್ತು ನಮ್ಮ ಪ್ರಾಡಕ್ಟನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ವ್ಯಾಲ್ಯೂ ಪ್ರಾಡಕ್ಟ್ಸ್ ಅನ್ನೋ ಸಂಸ್ಥೆನ ಬೆಳೆಸಿದ್ವಿ. ಅಮೃತ್ ನೋನಿ ಅಂಥೇಳಿ ಅದರ ಪ್ರಾಡಕ್ಟ್ ಹೆಸರು ಇಟ್ಬಿಟ್ಟು ಅದರಲ್ಲಿ ಡಯಾಬಿಟಿಕ್ಕಿಗೆ ಬೇರೆ ಹಾಗೆ ನಾನ್ ಡಯಾಬಿಟಿಕ್ ಅಂತ ಬೇರೆ. ಅದನ್ನು 1 ವರ್ಷದ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ತೊಗೊಳ್ಬೋದು. ಡಯಾಬಿಟಿಕ್ ನಾರ್ಮಲಿ ಸ್ಪೆಷಲ್ ಫಾರ್ ಡಯಾಬಿಟಿಕ್. ಅದು ತುಂಬ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಮಾರ್ಕೆಟ್ ಯಾವಾಗಲೂ ಇನ್ಕ್ರೀಸ್ ಇದೆ. ಹಾಗೆ ಇದು ಒಂದು ಒಳ್ಳೆ ಅತ್ಯುತ್ತಮ ಆಹಾರ ಆಗಿದ್ದರಿಂದ ಈಗ ಏಜ್ ಆದವರಿಗೂ ಕೂಡ ತುಂಬ ಚೆನ್ನಾಗಿ ಇದು ಹೆಲ್ಪ್ ಆಗುತ್ತೆ. ಪ್ರಾರಂಭದಲ್ಲಿ ಜನರ ಅಭಿಪ್ರಾಯ ಎಲ್ಲ ಹೇಗಿತ್ತು? ಪ್ರಾರಂಭದಲ್ಲಿ ನಮ್ಮದೇನು ಲೈಸೆನ್ಸ್ ಏನು ಇರಲಿಲ್ಲ. ನಮ್ಮ ಮನೆಯವರಿಗೆ ಮಾಡ್ಕೊಂಡಿದ್ರಲ್ಲೇ ಒಂದು ಅರ್ಧ ಲೀಟ್ರು, 1/4 ಲೀಟ್ರು, 1 ಲೀಟ್ರು ಈ ಥರ ಕೊಡ್ತಾ ಬಂದ್ವಿ. ಅವ್ರು ತಂದಿದ್ದ ಕ್ಯಾನ್ಗೋ ಬಾಟ್ಲಿಗೋ ಹಾಕ್ಕೊಟ್ಟು ಕೊಡ್ತಾ ಬಂದ್ವಿ. ಆಗ ಅವರು ಹೇಳಿದ್ರು ರಿಸಲ್ಟು ತುಂಬ ಚೆನ್ನಾಗಿದೆ, ಇನ್ನೊಂದು ಕೊಡಿ ನಮಗೆ. ಮತ್ತು ಅಲ್ಲಿ ನಮ್ಮ ಊರಿನಲ್ಲಿ ಹತ್ತಿರ ಮೆಡಿಕಲ್ ಎಲ್ಲ ಇತ್ತು. ಅಲ್ಲಿ ಕೇಳಿದಾಗ ನೋವಿಗೆ ಕೊಡಿ ಅಂದರೆ ನೋಡಿ ಅವರೊಬ್ಬರು ಗುಣ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ ಅಂಥೇಳಿ ಅವರೇ ಕಳಿಸ್ತಾಯಿದ್ರು. ಆಗ ನಾವು ಅವರಿಗೆ ಹೀಗೆ 1 ಲೀಟ್ರ್, ಈಗ ನಾವು ಮನೇಲಿ 1-2 ಲೀಟ್ರ್ ಮಾಡಿ ಇಟ್ಕೊಂಡ್ರೆ ಈಗ ಯಾರು ಬರ್ತಾರೆ ಅಂತ ಅವ್ರು ಹೇಳಿದರೆ ಒಂದು 5 ಲೀಟ್ರು 10 ಲೀಟ್ರು ಆ ಥರ ಮಾಡಿ ಇಟ್ಕೊಂಡು ಅವ್ರಿಗೆ ಕೊಡ್ತಾಯಿದ್ವಿ. ಹಾಗೆ ಕೊಟ್ಟಾಗ ಅವರು ತುಂಬ ಚೆನ್ನಾಗಿದೆ, ನೀವು ಸ್ವಲ್ಪ ಜನಕ್ಕೆ ಒಂದು 4-6 ಜನಕ್ಕೆ ಉಪಯೋಗ ಆಗುತ್ತೆ, ನೀವೇ ಮಾಡ್ಕೊಂಡು ಕುಡಿದ್ರೆ ಒಬ್ಬರಿಗೆ ಆಗತ್ತೆ ಅಂತ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಹಾಗಾಗಿ ಸುಮಾರು ಜನಕ್ಕೆ ಕೊಡ್ತಾ ಬಂದಾಗ ಎಲ್ಲರಿಗೂ ತುಂಬ ಜನ ಸಿವಿಯರ್ ಪೇಷಂಟ್ ಕೂಡ ಇವತ್ತು ನಾರ್ಮಲ್ ಆಗಿ ಅವ್ರವ್ರ ಕೆಲಸನ ಮಾಡ್ಕೊಂಡು ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದುವರಿಸ್ತೀವಿ. ನಿಮ್ಮ ಅಮೃತ್ ನೋನಿ ಔಷಧಿ ತಯಾರಿಕಾ ಘಟಕಕ್ಕೆ ಸಂಬಂಧಪಟ್ಟಂತೆ ನೀವು B.Pharm ಅಥವಾ M.Pharm ಮತ್ತು ವೈದ್ಯಕೀಯ ವಿದ್ಯಾಭ್ಯಾಸ ಪಡೆದಿಲ್ಲ ಅಂತ ಕೇಳಿದೆ. ಆದರೂ ನೀವು ಇಷ್ಟು ಯಶಸ್ವಿಯಾಗಿ ಹೇಗೆ ಇದನ್ನ ಮುಂದುವರಿಸ್ತಾ ಇದ್ದೀರಿ? ಖಂಡಿತ, ಇದು ನಾನು ಆಗಲೇ ಹೇಳಿದಾಗೆ ನಮಗೆ ಹಲವಾರು ಜನ ಡಾಕ್ಟರ್ಸ್ಗಳು ಆಮೇಲೆ ಸೈಂಟಿಸ್ಟ್ಗಳು ಎಲ್ಲರದ್ದು ಇದರಲ್ಲಿ ಹೆಲ್ಪ್ ಇದೆ, ಕಾಂಬಿನೇಷನ್ ಇದೆ, ಎಲ್ಲರ ಸಹಕಾರ ಇದೆ. ಎಲ್ಲರ ಸಹಕಾರದಿಂದ ಇವತ್ತು ಈ ರಿಸಲ್ಟ್ ಬಂದಿದೆ. ಇದರಿಂದ ನಾವು ಇಂಪ್ರೂವ್ ಮಾಡ್ತಾ ಹೋಗಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಅದು ಕೆಲಸ ಮಾಡ್ತಾಯಿದ್ದೀವಿ. ಇದು ಅಮೃತ್ ನೋನಿ ಉತ್ಪನ್ನದ ಬಗ್ಗೆ ನಮಗೆ ಒಂಚೂರು ಡೀಟೇಲ್ ಆಗಿ ಹೇಳ್ತೀರಾ? ಇದರಲ್ಲಿ ನಾವು 2 ನೋನಿ ಅನ್ನೋದು ಕಾಮನ್ ನೇಮು, ಫ್ರೂಟ್ ನೇಮು ನೋನಿ ಅಂದರೆ. ಈಗ ನಾವು ಅಮೃತ್ ನೋನಿ ಅಂತ ಮಾಡಿದ್ದೀವಿ. ಇದರಲ್ಲಿ ಒಂದು ನಾರ್ಮಲಾಗಿ ಇರೋರಿಗೆ ಅಂದರೆ ಅಶ್ವಗಂಧ, ಅಮೃತಬಳ್ಳಿ, ಆಮ್ಲ ಇದೆಲ್ಲ ಅದರಲ್ಲಿ ಕಾಂಬಿನೇಷನ್ ಆಗಿದೆ, ಒಂದು ಒಳ್ಳೆ ಕಾಂಬಿನೇಷನ್. ಇದು ಇನ್ನೊಂದು ಡಯಾಬಿಟಿಕ್ ಇದ್ದವರಿಗೆ ಮಾಡಿದ್ದೀವಿ. ಸಪ್ತಚಕ್ರ, ಇದು ಜಂಬು ಸೀಡು ಅಂದರೆ ನೇರಳೆ ಹಣ್ಣು, ಅಮೃತಬಳ್ಳಿ ಇದೆಲ್ಲ ಇನ್ನೂ ತುಂಬ ಇದೆ ಅದರಲ್ಲಿ ಕಾಂಬಿನೇಷನ್ನು. ಇಷ್ಟೊಂದು ಅದ್ಭುತವಾಗಿದೆ ಅಂದ ಮೇಲೆ ಗ್ರಾಹಕರ ಪ್ರತಿಕ್ರಿಯೆ ಎಲ್ಲ ಹೇಗಿದೆ? ಈಗ ಗ್ರಾಹಕರ ಪ್ರತಿಕ್ರಿಯೆ ಅಂತ ನಾವು ಹೇಳಬೇಕಾದ್ರೆ ಈಗ ಒಂದು 100 ಜನ ಕೊಟ್ಟರೆ ಒಂದು 60 ಜನ ತುಂಬ ಒಳ್ಳೆ ರಿಸಲ್ಟ್ ಹೇಳ್ತಾರೆ. ಈಗ ಕೆಲವು ಸಲ ನಾವು ಎಲ್ಲ ಔಷಧಿನೂ ನಮಗೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರವರ ಬಾಡಿ ನೇಚರು, ಅವರವ್ರ ಹ್ಯಾಬಿಟ್ಸು, ಫುಡ್ ಸ್ಟೈಲು ಇದ್ರ ಮೇಲೆ ಹೋಗುತ್ತೆ. ಇನ್ನು ಅವರು ತಗೊಳ್ಳೋ ರೀತಿ ಮೇಲೂ ಹೋಗುತ್ತೆ. ಕೆಲವರು ಒಂದು ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಮಾಡ್ತಾರೆ,
ಈ ಥರ ಮಾಡಬಾರ್ದು. ಈಗ ತಗೊಂಡ್ರೆ ಒಂದು 3 ಮಂತ್ಸ್ ಕಂಟಿನ್ಯೂಸ್ ತಗೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಆ ಥರ ತಗೊಂಡವರಿಗೆ ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಹಾಗೆ ಅವರ ಗ್ರಾಹಕರ ಪ್ರತಿಕ್ರಿಯೆ ಏನಿದೆ ಅದ್ರ ಮೇಲೇ ನಮ್ಮ ಕಂಪ್ನಿ ಬೆಳೀತಾ ಇರೋದು. ಅಮೃತನೋನಿ ಉತ್ಪನ್ನದ ಬಗ್ಗೆ ವೈದ್ಯರು, ವಿಜ್ಞಾನಿಗಳು ಮತ್ತು ಹೀಗೆ ಎಲ್ಲ ತಿಳಿದವರೆಲ್ಲ ಏನಂತಾರೆ? ಈಗಾಗಲೇ ನಾನು ಹೇಳಿದಾಗೆ ತುಂಬ ಜನ ವೈದ್ಯರುಗಳು ಅವರು ಬಂದು ವಿಸಿಟ್ ಮಾಡಿದ್ದಾರೆ, ನೋಡಿದಾದರೆ. ಹಾಗೆ ಅವರು ಮನೆಯಲ್ಲೂ ಯೂಸ್ ಮಾಡಿಕೊಂಡು ಆ ನಂತರ ಪೇಷಂಟಿಗೆ ಪ್ರಿಸ್ಕ್ರೈಬ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರೋದ್ರಿಂದ ಒಬ್ಬರು ಡಾಕ್ಟ್ರು ಹೇಳ್ತಾಯಿದ್ರು, ಈಗ ನಾನು ಅದನ್ನು ಬರೀದೇ ಇದ್ದರೆ ಸರ್ ಅದನ್ನು ಬರ್ಕೊಡಿ ಅಂತ ಅವರೇ ಕೇಳ್ತಾರೆ ಅಂತ, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಕಡಿಮೆ ಆಗಿರೋದ್ರಿಂದ ನಮಗೆ ಆ ರಿಸಲ್ಟ್ ಮೇಲೇ ನಾವು ಕೆಲಸ ಮಾಡ್ತಾ ಇರೋದು. ಹಾಗೆ ಇನ್ನು ತುಂಬ ಜನ ಸೈಂಟಿಸ್ಟ್ಗಳು ಬರ್ತಾ ಇರ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಬೆಂಗಳೂರಿನ ರಾಮರಾವ್ ಅಂತ ಸೈಂಟಿಸ್ಟ್ ಇದ್ದಾರೆ, ಅವ್ರು ಕೂಡ ಮೊನ್ನೆ ವಿಸಿಟ್ ಮಾಡಿದರು. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಬಂದು ನೋಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇಷ್ಟೊಂದು ರಿಸಲ್ಟ್ ಇದೆ, ಈ ಹಣ್ಣಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಇದನ್ನು ನೀವು ಬಿಡಬಾರ್ದು, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂಥೇಳಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇನ್ನು ಕಂಟಿನ್ಯೂ ಮಾಡಲಿ ಅಂಥೇಳಿ ಅವರು ಹೇಳ್ತಿದ್ದಾರೆ. ಹಾಗೆ ಎಲ್ಲರ ಸಹಕಾರದಿಂದ ನಮ್ಮ ಕಂಪ್ನಿ ಇವತ್ತು ಒಂದು ಮಹಿಳೆಯರಿಗೆ, ತುಂಬ ಜನ ಮಹಿಳೆಯರಿಗೆ ಒಳಗಡೆನೂ ಉದ್ಯೋಗ ಹಾಗೂ ಹೊರಗಡೆ ಕೂಡ ತುಂಬ ಜನ ಇದ್ದಾರೆ. ಇದರಿಂದ ಒಂದು ನಮಗೆ ಈಗ ಏನು ಪೇಷಂಟ್ಗಳು ಬಂದು ಇಷ್ಟು ಗುಣ ಆಯಿತು, ನಿಮ್ಮಿಂದ ನಮಗೊಂದು ಹೆಲ್ಪ್ ಆಯಿತು ಅಂತ ಹೇಳಿದಾಗ ನಮಗೆ ಅದರಲ್ಲಿ ಸಿಕ್ಕೋ ಸಂತೋಷ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಹಾಗೆ ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅನ್ನೋದೇ ನಮ್ಮ ಆಸೆ. ಇಷ್ಟೆಲ್ಲ ಹೇಳ್ತಾರೆ, ನೀವು ಇದ್ರ ಬಗ್ಗೆ ಡಾಕ್ಯುಮೆಂಟೇಷನ್ ಮಾಡಿಸಿದ್ದೀರಾ? ಖಂಡಿತ ಮಾಡಿದ್ದೀವಿ. ಈಗ ಒಂದು 2,000ಕ್ಕೂ ಹೆಚ್ಚು ನಾವು ಯಾರಿಗೆ ಫುಲ್ ಕ್ಯೂರ್ ಆಗಿದೆಯಲ್ಲ ಎಲ್ಲರದ್ದು ಡಾಕ್ಯುಮೆಂಟೇಷನ್ ವಿಡಿಯೋ ಸಮೇತ ರೆಕಾರ್ಡ್ ಇದೆ. ಸಮಾಜಮುಖಿಯಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋ ನಿಮ್ಮ ಮಾಧ್ಯಮದವರು ಅಥವಾ ಮೀಡಿಯಾದವರು ಗುರುತಿಸಿದ್ದಾರಾ? ಖಂಡಿತ. ಈಗ 1-1.5 ವರ್ಷದಿಂದ ಒಂದು ತಾಲೂಕು ಲೆವೆಲ್ಲು, ಜಿಲ್ಲಾ ಲೆವೆಲ್ಲು, ಹಾಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ಎಲ್ಲ ಪೇಪರ್ನಲ್ಲೂ ಬಂದಿದೆ, ಹಾಗೆ ಬರ್ತಾ ಇದೆ. ಇನ್ನು TV-ನವರು, ದೂರದರ್ಶನದವ್ರದ್ದು ಕೂಡ ಗುರುತಿಸಿದ್ದಾರೆ, ಆಕಾಶವಾಣಿಯಲ್ಲಿ ಕೂಡ ಬಂದಿದೆ, ಎಲ್ಲರೂ ಗುರುತಿಸಿದ್ದಾರೆ. ನೀವು ಈ ನೋನಿ ಪ್ರಾಡಕ್ಟ್ಸಲ್ಲಿ ಇನ್ನೇನೇನು ಮಾಡಬೇಕಂತ ಇದ್ದೀರಿ? ಇದರಲ್ಲಿ ನಾವು ಈಗಾಗಲೇ ರಿಜ್ವಿನ್ ನೋನಿ ಸೋಪ್ ಅಂಥೇಳಿ ನೋನಿ ಹಣ್ಣಿನ ಸೋಪ್ ಮಾಡಿದ್ದೀವಿ. ಇದರಲ್ಲಿ ಇವಾಗ ಹೇರ್ ಆಯಿಲು, ಪೇನ್ ರಿಲೀವ್ ಆಯಿಲು, ಹಾಗೆ ಹ್ಯಾಂಡ್ಮೇಡ್ ಸೋಪ್ ಕೂಡ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ಇನ್ನೊಂದು ತಿಂಗಳಲ್ಲಿ ಅದು ರಿಲೀಸ್ ಆಗುತ್ತೆ. ನಿಮ್ಮ ಇಂಟರ್ವ್ಯೂ ಮಾಡಿ ನನಗೆ ತುಂಬ ಸಂತೋಷ ಆಯಿತು. ನೀವು ನಿಮ್ಮದು ಉತ್ಪನ್ನದ ಬಗ್ಗೆ ನನಗೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀರಿ. ನಿಮಗೆ ಬಂದ ಕಷ್ಟವನ್ನು ನೀವು ಸವಾಲಾಗಿ ಸ್ವೀಕರಿಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ. ತಮ್ಮ ವ್ಯಾಲ್ಯೂ ಪ್ರಾಡಕ್ಟ್ಸ್ ಸಂಸ್ಥೆಯಿಂದ ಹಲವು ಯೋಜನೆಗಳೊಂದಿಗೆ ಬೆಳೆದಿದ್ದೀರಿ. ಈ ಮೂಲಕ ನೂರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ, ಸಾವಿರಾರು ಜನರ ಆರೋಗ್ಯ ಸುಧಾರಣೆಗೆ ಕಾರಣರಾಗಿದ್ದೀರಿ. ತಮ್ಮ ಸಂಸ್ಥೆಯನ್ನು ಅವಲಂಬಿಸಿ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ನೀಡುವಂತೆ ಹಾಗೂ ತಮ್ಮ ಸಂಸ್ಥೆಯಿಂದ ಸಮಾಜಕ್ಕೆ ಒಳಿತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.